ವೀಕ್ಷಕರೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುವ ಮಾಹಿತಿ ಏನೆಂದರೆ 2022-23ನೇ ಸಾಲಿನ ಅಂದರೆ ಹೋದ ವರ್ಷ 2023-24 ಈ ವರ್ಷ 2022-23ನೇ ಸಾಲಿನ ವಿದ್ಯಾರ್ಥಿಗಳ ಒಂದು ಪ್ರೈಸ್ ಮನಿ ಅಮೌಂಟ್ ಬಂದಿಲ್ಲ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಆ ಕುರಿತು ತಿಳಿಸಿಕೊಡ್ತಾ ಇದ್ದೀನಿ ನೋಡಿ. ಗೂಗಲಲ್ಲಿ ಪ್ರೈಸ್ ಮನಿ ಅಂತ ಸರ್ಚ್ ಮಾಡಿ, ತದನಂತರ ಇಲ್ಲಿ ಹೋಮ್ ಪೇಜ್ ಅಂತ ಬರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಇದು ಸಮಾಜ ಕಲ್ಯಾಣ ಇಲಾಖೆ ಆಫಿಷಿಯಲ್ ವೆಬ್ಸೈಟು. ಒಂದು ವೇಳೆ ನೀವು ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳು ಅಂದರೆ ಎಷ್ಟೇ ಸ್ಟೂಡೆಂಟ್ ಆಗಿದ್ದರೆ ಇಲ್ಲಿ ನೋಡಿ ಈ ಲಿಂಕನ್ನು ಕ್ಲಿಕ್ ಮಾಡಬೇಕು. ಆ ಲಿಂಕ್ ಅಲ್ಲಿಗೆ ಅಂದರೆ ಪರಿಶಿಷ್ಟ ವರ್ಗಗಳ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗುತ್ತೆ. ಇದನ್ನು ಆಮೇಲೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬನ್ನಿ ಇಲ್ಲಿ ನೋಡಿ. ಇಲ್ಲಿ ನೀವು ಪ್ರೈಸ್ ಮನಿಗೆ ಅರ್ಜಿ ಹಾಕಿದರೆ ಇನ್ನೂ ಬಂದಿಲ್ಲ ಅಂದರೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಅರ್ಜಿ ಸ್ಥಿತಿ ಸ್ಟೇಟಸ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಈಗ ನಮ್ಮ ಕಡೆ ಅರ್ಜಿ ಸಂಖ್ಯೆ ಇಲ್ಲ. ನಿಮ್ಮ ಕಡೆ ಅರ್ಜಿ ಸಂಖ್ಯೆ ಇದ್ದರೆ ಇಲ್ಲಿ ಅಪ್ಲಿಕೆಂಟ್ ವೈಸ್ ನಂಬರ್ ವೈಸ್ ಅಂತ ಇದು ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಸಂಖ್ಯೆ ಹಾಕಿ ವ್ಯೂ ಅಂತ ಕೊಟ್ಟರೆ ಸಾಕು. ಇಲ್ಲಿ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಾನು ಕಾಲೇಜ್ ವೈಸ್ ನೋಡ್ತಾ ಇದ್ದೀನಿ. ನಾನು ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ತೊಗೊಳ್ತಾ ಇದ್ದೀನಿ. 2022-23 ಕೊಪ್ಪಳ ಡಿಸ್ಟಿಕ್ಕು, ಕೊಪ್ಪಳ ಜಿಲ್ಲೆ ಮತ್ತು ಇಲ್ಲಿ ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು. ಯಾವುದಾದ್ರೂ ಒಂದು ಕಾಲೇಜ್ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಅಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ತೊಗೊಳ್ತೀನಿ ನೋಡಿ. ಒಂದು ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ವ್ಯೂ ಅಂತ ಕೊಡ್ತೀನಿ ನೋಡಿ. ವಿದ್ಯಾರ್ಥಿಗಳೇ, ವ್ಯೂ ಅಂತ ಕೊಟ್ಟ ನಂತರ ಇಲ್ಲಿ ಏನೇನು ಇರುತ್ತಪ್ಪ ಅಂದರೆ ಇಲ್ಲಿ ಅರ್ಜಿ ಸಂಖ್ಯೆ ಇರುತ್ತೆ. ಇಲ್ಲಿ ಅಪ್ಲಿಕೇಶನ್ ನೇಮ್ ಅಂದರೆ ಅರ್ಜಿ ಹಾಕಿದವ್ರ ನೇಮ್, ಅಪ್ಲಿಕೆಂಟ್ ನೇಮ್, ಅವ್ರ ಫಾದರ್ ನೇಮ್, ಜೆಂಡರ್, ಕ್ಯಾಸ್ಟ್ ಇರುತ್ತೆ, ಅವರ ಒಂದು ಪರ್ಸೆಂಟೇಜ್ ಇರುತ್ತೆ, ಅಪ್ಲಿಕೇಶನ್ ಸ್ಟೇಟಸ್ ಇರುತ್ತೆ ಮತ್ತು ಬಿಲ್ ಸ್ಟೇಟಸ್ ಕೂಡ ಇರುತ್ತೆ. ಇಲ್ಲಿ ಕೆಲವೊಂದಿಷ್ಟು ತಿಳಿಸ್ಕೊಡ್ತೀನಿ ನೋಡಿ. ವಿದ್ಯಾರ್ಥಿಗಳೇ, ಇಲ್ಲಿ ರಿಜೆಕ್ಟ್ ಆಗಿರ್ತಕ್ಕಂಥದ್ದು ಇಲ್ಲಿ ನೋಡಿ. ವಿದ್ಯಾರ್ಥಿ ಇನ್ವ್ಯಾಲಿಡ್ ಅಪ್ಲಿಕೇಶನ್ ಅಂತ ಇದೆ, ಆ ವಿದ್ಯಾರ್ಥಿದು. ಮತ್ತು ಕೆಲವು ವಿದ್ಯಾರ್ಥಿಗಳು ಕ್ಯಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಮಾರ್ಕರ್ಸ್ ಕಾರ್ಡ್ ನಾಟ್ ಸಬ್ಮಿಟೆಡ್ ಅಂತ ಇದೆ. ಅಂದರೆ ಆನ್ಲೈನ್ ಅರ್ಜಿ ಹಾಕಿದ ನಂತರ ನೀವು ಜಾತಿ ಪ್ರಮಾಣಪತ್ರ ಮತ್ತು ಈ ಒಂದು ಮಾರ್ಕರ್ಸ್ ಕಾರ್ಡನ್ನು ನಿಮ್ಮ ಒಂದು ಸಮಾಜ ಕಲ್ಯಾಣ ಇಲಾಖೆ, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಥವಾ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ನೀವು ಭೇಟಿ ನೀಡಬೇಕು, ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಅದಕ್ಕೂ ಕೂಡ ರಿಜೆಕ್ಟ್ ಮಾಡ್ತಾರೆ. ಇಲ್ಲೆಲ್ಲ ಅಪ್ರೂವ್ಡ್ ಅಂತ ಇದೆ ನೋಡಿ. ಇಲ್ಲೆಲ್ಲ ನೋಡಿ ಕಾರಣ ಕೊಟ್ಟಿದ್ದಾರೆ ಯಾಕೆ ರಿಜೆಕ್ಟ್ ಆಗಿದೆ ಅಂತ. ಈಗ ನಾನು ಒಂದು ಅಪ್ಲಿಕೇಶನ್ ನಂಬರನ್ನು ತೊಗೊಳ್ತೀನಿ. ಇಲ್ಲಿ ಅಪ್ರೂವ್ಡ್ ಅಂತ ಇದೆ ನೋಡಿ. ಒಂದು ಅಪ್ಲಿಕೇಶನ್ ಯಾವುದಾದ್ರೂ ಒಂದು ಅಪ್ರೂವ್ಡ್ ಅಂತ ಇರ್ತಕ್ಕಂಥದ್ದನ್ನು ನಂಬರ್ ತೊಗೋತೀನಿ. ಒಂದು ಅಪ್ಲಿಕೇಶನ್ ನಂಬರ್ ತೊಗೊಂಡು ಇಲ್ಲಿ ಅಪ್ಲಿಕೆಂಟ್ ವೈಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ಹಾಕ್ತೀನಿ. ತದನಂತರ ವ್ಯೂ ಅಂತ ಕೊಡ್ತೀನಿ ನೋಡಿ. ಇಲ್ಲಿ ಅಪ್ರೂವ್ಡ್ ಆ್ಯಂಡ್ ಆಧಾರ್ ಸೀಡೆಡ್ ಸಕ್ಸಸ್ಫುಲಿ ಅಂತ ಇದೆ. ಈ ವಿದ್ಯಾರ್ಥಿದು ಇನ್ನೂ ಅಮೌಂಟ್ ಜಮಾ ಆಗಿಲ್ಲ. ಅದೇ ರೀತಿ ಇನ್ನೊಂದು ನೋಡೋಣ ನೋಡಿ. ವಿದ್ಯಾರ್ಥಿಗಳೇ, ಒಂದು ವೇಳೆ ನೀವು ಈಗ ಆಲ್ರೆಡಿ ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸಿದ್ದೀರಾ, ಅರ್ಜಿ ಸಲ್ಲಿಸಿ ನಿಮ್ಮ ಬಿಲ್ ಸ್ಟೇಟಸ್ನಲ್ಲಿ ಆ ಥರ ಯಾವುದೇ ರೀತಿ ಅಮೌಂಟ್ ಬಂದಿಲ್ಲ ಅಂತ ತೋರಿಸಿದರೆ ಏನು ಮಾಡ್ಬೇಕಪ್ಪ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೋಡಿ, ಇಲ್ಲಿ ಒಂದು ವೇಳೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿದ್ದರೆ ನೀವು ಅರ್ಜಿ ತಿದ್ದುಪಡಿ ಅಂತ ಇದೆ ನೋಡಿ, ಇದನ್ನ ಎಡಿಟ್ ಅಪ್ಲಿಕೇಶನ್ ಅಂತ, ಇದನ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು ಪಾಸಿಂಗ್ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಅರ್ಜಿ ಸಂಖ್ಯೆ, ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಕೋರ್ಸ್ CBSE ಕರ್ನಾಟಕನ ಅದರ್ ಸ್ಟೇಟ್ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಕೊಟ್ಟರೆ ನೀವು ಒಳ್ಳೆ ಅರ್ಜಿ ಹಾಕಿ ಆ ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ಬೋದು ನೋಡಿ. ವಿದ್ಯಾರ್ಥಿಗಳೇ, ಇಲ್ಲಿ ತೋರಿಸ್ಕೊಬಿಡ್ತೀನಿ ನೋಡಿ. ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಪ್ರೈಸ್ ಮನಿ ಅಮೌಂಟ್ ಬಂದಿಲ್ಲ ಅಂದರೆ 9482300400 ಈ ನಂಬರ್ಗೆ ಕಾಲ್ ಮಾಡಿ. ಇಲ್ಲಿದೆ ನೋಡಿ ಆ ನಂಬರು. ಈ 24x7 ಸರ್ವಿಸ್ ಅಂತಕ್ಕಂಥ ಈ ಒಂದು ನಂಬರ್ಗೆ ಎಲ್ಲಿದೆ ಅಲ್ಲ, ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಸಮಸ್ಯೆ ಅಥವಾ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಕೊಟ್ಟರೆ ಅವ್ರ ಸ್ಟೇಟಸ್ ತಿಳಿಸ್ಕೊಡ್ತಾರೆ. ನಮಗೆ ಬಂದ ಮಾಹಿತಿ ಪ್ರಕಾರ ಈ ಒಂದು ಪ್ರೈಸ್ ಮನಿ ಅಮೌಂಟನ್ನು ಕ್ರೆಡಿಟ್ ಮಾಡಬೇಕಾದ್ರೆ ಒಂದು ರೂಲ್ಸ್ ಆ್ಯಂಡ್ ಅನುಸರಿಸ್ತಾರೆ. ಏನು ಬಜೆಟ್ ಅಂದರೆ ಬಜೆಟ್ ಎಷ್ಟಿದೆ ಅಂತ ನೋಡಿಕೊಂಡು ಫಸ್ಟ್ ಪ್ರಿಫರೆನ್ಸ್ ಆನ್ ಫಸ್ಟ್ ಅಪ್ಲಿಕೆಂಟ್ ಅಂತ, ಅಂದರೆ ಈ ಒಂದು ಅರ್ಜಿಯನ್ನು ಯಾರು ಮೊದಲು ಸಲ್ಲಿಸಿರ್ತಾರೋ ಅವರಿಗೆ ಅಮೌಂಟನ್ನು ಹಾಕ್ತಾ ಹೋಗ್ತಾರೆ. ಈಗ ನಾವು ಈ ಉದಾಹರಣೆಗೆ ಜೂನ್ 1ರಿಂದ ಅರ್ಜಿ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ಳೋಣ. ಹೋದ ವರ್ಷ ಜೂನ್ 1ರಿಂದ ಆಗಸ್ಟ್ವರೆಗೆ ಅರ್ಜಿ ಹಾಕೋಕ್ಕೆ ಅವಕಾಶ ಇರುತ್ತೆ. ಆಗಸ್ಟ್ 30ರವರೆಗೆ ಇತ್ತು ಅಂತ ಹೇಳ್ಕೊಳ್ಳಿ. ಈಗ ಜೂನ್ 1ಕ್ಕೆ ಹಾಕಿದವರು ಜೂನ್ 15, ಜೂನ್ 20, ಜೂನ್ 30 ಇವೆಲ್ಲ ಹಿಂಗೆ ಬರ್ತಾರೆ.
ಲಾಸ್ಟಿಗೆ ಆಗಸ್ಟ್ ಬರುತ್ತೆ. ಈ ರೀತಿ ಪೇಮೆಂಟ್ ಮಾಡ್ತಾಯಿದ್ದಾರೆ ಅನ್ನೋದಿದೆ. ಅದಕ್ಕಾಗಿ ನೀವು ದಯವಿಟ್ಟು ಆ ಒಂದು ನಂಬರ್ ಕೊಟ್ಟಿದ್ದೀನಲ್ಲ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದು ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತೆ. ಇದು ಡಿಗ್ರಿ ವಿದ್ಯಾರ್ಥಿಗಳು ಕೂಡ ಇದೇ ರೀತಿ ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಪ್ರೈಸ್ ಮನಿ ಸ್ಟೇಟಸನ್ನು. PUC ವಿದ್ಯಾರ್ಥಿಗಳು ಕೂಡ ಅದೇ ರೀತಿ ಚೆಕ್ ಮಾಡ್ಕೊಳ್ಬೋದು. ಡಿಪ್ಲೊಮಾ ಆಗಿದ್ದರೆ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಇದೇ ರೀತಿ ಒಂದು ಪ್ರೈಸ್ ಮನಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.